ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ನಮ್ಮಲ್ಲಿ ತುಂಬ ಜನ ಸೆಂಟ್ರಲ್ ಗೌರ್ಮೆಂಟು ಪ್ರವೇಶ ಮಾಡಿರೋಂಥ ಬಡ್ಜೆಟಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದೇನು, ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಆಗಿ ಬೆನಿಫಿಟ್, ಪರ್ಟಿಕ್ಯುಲರ್ ಆಗಿ ಸ್ಯಾಲ್ರಿಡ್ಸ್ ಆ್ಯಂಡ್ ಪೆನ್ಷನ್ ಗ್ರೂಪ್ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಆಗಿ ಏನಾದರೂ ಬೆನಿಫಿಟ್ಸ್ ಇರುತ್ತಾ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಲ್ವಾ? ಎಸ್, ಬೆನಿಫಿಟ್ಸ್ ಅಂತೂ ಮಾಡಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಆಗಿರುವಂಥ ಕೀ ಹೈಲೈಟ್ಸ್ನ, ಇಂಪಾರ್ಟೆಂಟ್ ಹೈಲೈಟ್ಸ್ ನಾವು ಈಗ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಇನ್ಕ್ಲೂಡಿಂಗ್ ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಓಲ್ಡ್ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಜೊತೆ ಕಂಪೇರ್ ಮಾಡಿದ್ರೆ ಈ ಸಲ ಪ್ರವೇಶ ಮಾಡಿರೋವಂಥ ಹೊಸ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಸು ಆ್ಯಂಡ್ 7 lakhsವರೆಗೂ ಜಾಸ್ತಿ ಮಾಡಿದಾರಲ್ವ. ಯಾವ ಥರ ಟ್ಯಾಕ್ಸು ಪೇ ಮಾಡಬೇಕಾದಂತ ನೀಡಿಲ್ಲ. ರಿಬೇಟು ಪ್ರೀವಿಯಸ್ಲಿ ಇರುವಂಥ 5 lakhsಯಿಂದ 7 lakhsಗೆ ಮಾಡಿದ್ದಾರೆ. ಇವೆಲ್ಲದ್ರ ಬಗ್ಗೆನೂ ಮಾತಾಡ್ಕೊಳ್ಳೋಣ. ಆ್ಯಂಡ್ ಫ್ರೆಂಡ್ಸ್, ವಿಡಿಯೋದನ್ನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾವು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿರೋಂಥ ಕಂಟೆಂಟ್ ನಿಮಗೆ ವ್ಯಾಲ್ಯೂಬಲ್ ಆಗಿ ಯಾವ ಪಾಯಿಂಟಲ್ಲಾದರೂ ಅನ್ಸೋದ್ರೂ ನಮ್ಮ ವಿಡಿಯೋನ ಲೈಕ್ ಮಾಡಿ. ಸೊ ನೆಕ್ಸ್ಟು ಈಗ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಪ್ರೀವಿಯಸ್ ಬಡ್ಜೆಟಲ್ಲಿ ಅದಕ್ಕೆ ಮುಂಚೆ ಇರೋಂಥ ಇನ್ಕಮ್ ಟ್ಯಾಕ್ಸ್ ಒಂದು ಸ್ಟ್ರಕ್ಚರ್ನ ಆಲ್ಟರ್ನೇಟಿವ್ ಆಗಿ, ಮೀನ್ಸ್ ಆ ಓಲ್ಡ್ ಇನ್ಕಮ್ ಟ್ಯಾಕ್ಸ್ ಸ್ಟ್ರಕ್ಚರ್ ಹಾಗೇ ಇರುತ್ತೆ, ಬೇಕು ಅಂತ ಅನ್ನೋರು ನ್ಯೂ ಇನ್ಕಮ್ ಟ್ಯಾಕ್ಸ್ ಸ್ಟ್ರಕ್ಚರ್ಗೆ ಬರ್ಬೋದು ಅನ್ನೋ ಥರ ಪ್ರೀವಿಯಸ್ ಆಗಿ ನಮಗೆ ಆಪ್ಷನ್ ಕೊಟ್ಟಿದ್ರು. ಆ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಸ್ನ, ಡಿಫ್ರೆಂಟ್ ಸ್ಲ್ಯಾಬ್ಸ್ನ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ಒಂದ್ಸಲಿ ಅಬ್ಸರ್ವ್ ಮಾಡಿ. ಅದನ್ನು ತಗೊಳ್ಳಿ ಬರೋದಕ್ಕೆ ಮೇನ್ ಇಂಟೆನ್ಷನ್, ಓಲ್ಡ್ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಸು ಆರ್ ಓಲ್ಡ್ ಇನ್ಕಮ್ ಟ್ಯಾಕ್ಸ್ ಸ್ಟ್ರಕ್ಚರ್ನಲ್ಲಿ ಯಾರಾದರೂ ಟ್ಯಾಕ್ಸ್ ಸೇವ್ ಮಾಡಬೇಕಂತ ಅಂದ್ಕೊಳ್ಳೋರು ಯಾವುದಾದ್ರೂ ಒಂದು ಆಪ್ ಮಾಡ್ಕೊಳ್ಳಿ. ಲೈಕ್ ATCನಾದರೂ, ಲೈಫ್ ಇನ್ಶೂರೆನ್ಸಸ್ಸು, ELSSು, ಇಲ್ಲಾಂದರೆ ಬೇರೆ ಬೇರೆ ಸ್ಕೀಮ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಟ್ಯಾಕ್ಸ್ ಎಕ್ಸಂಪ್ಷನ್ನ ಡಿಡಕ್ಷನ್ ಪಡೋವಂಥ ಅವಕಾಶ ಇತ್ತು. ಆದರೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದು ಲಾಸ್ಟ್ ಬಡ್ಜೆಟಲ್ಲಿ, ಸೊ ಪರ್ಟಿಕ್ಯುಲರ್ ಆಗಿ ನೀವು ಇದರಲ್ಲಿ ಇನ್ವೆಸ್ಟ್ ಮಾಡಿ ಟ್ಯಾಕ್ಸ್ ಸೇವ್ ಮಾಡ್ಕೊಳ್ಳಿ ಅಂತ ಹೇಳೋದ್ರ ಬದಲು ನಾವು ಜನಕ್ಕೆ ಬಿಟ್ಬಿಡ್ತಿದ್ವಿ. ನೀವು ಸೇವ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಸೇವ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಖಂಡಿತವಾಗ್ಲೂ ಸೇವ್ ಮಾಡೇನೆ ಟ್ಯಾಕ್ಸ್ ಕಮ್ಮಿ ಆಗಬೇಕು ಅಂತ ಅಲ್ಲದೆ ನ್ಯೂ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಸ್ನು ಇಡ್ತಾ ಪ್ರೀವಿಯಸ್ಲಿ ಇರುವಂಥ ಟ್ಯಾಕ್ಸ್ ಸ್ಲ್ಯಾಬ್ಸ್ಗಂದ್ರೂ ಡಿಫ್ರೆಂಟ್ ಸ್ಟ್ರಕ್ಚರ್ನ ಲಾಸ್ಟ್ ಟೈಮು 2022 ಬಡ್ಜೆಟಲ್ಲಿ ಪ್ರವೇಶ ಮಾಡಿದ್ರು. ಆದರೆ ನಮ್ಮಲ್ಲಿ ತುಂಬ ಜನ ಟ್ಯಾಕ್ಸ್ ಸೇವ್ ಮಾಡ್ಕೋಬೇಕಂತ ತುಂಬ ವೇಸ್ ರೂಟ್ಸ್ ಎಲ್ಲ ಗೊತ್ತಿದೆ ಅಲ್ವಾ. ಲೈಕ್ ATC, ELSS ಅಲ್ಲಿ ಹಾಕ್ತಾ ಇರ್ತಾರೆ, ಲೈಫ್ ಇನ್ಶೂರೆನ್ಸು ಹಾಕ್ತಾ ಇರ್ತಾರೆ, ಆ್ಯಂಡ್ ಸೆಕ್ಷನ್ 80Dನು ಹೆಲ್ತ್ ಇನ್ಶೂರೆನ್ಸು ತಗೊತಾ ಇರ್ತಾರೆ. ಈವನ್ NPS ಅಲ್ಲೂ ಇನ್ವೆಸ್ಟ್ ಮಾಡ್ತಾರೆ. ಒಂದು ವೇಳೆ ಹೋಮ್ ಲೋನ್ ತಗೊಳ್ಳೋರಂತೂ ಇಂಟ್ರೆಸ್ಟ್ಗೆ ಆ್ಯಂಡ್ ಮಲ್ಟಿಪಲ್ ಸೆಕ್ಷನ್ಸ್ನ ಯೂಸ್ ಮಾಡಿ ಟ್ಯಾಕ್ಸ್ ಬೆನಿಫಿಟ್ ಪಡ್ತಾ ಇರ್ತಾರೆ. ಅದರಿಂದ ಮೋಸ್ಟ್ಲಿ ಓಲ್ಡ್ ಟ್ಯಾಕ್ಸ್ ರೆಸಿಮ್ನ ಅಪ್ಲೈ ಮಾಡ್ಕೊಳ್ಳೋರು ತುಂಬವರೆಗೂ, ಈವನ್ ಸ್ವಲ್ಪ ನಾಲೆಜಬಲ್ ಪರ್ಸನ್ಸನ್ನು ಓಲ್ಡ್ ಸ್ಲ್ಯಾಬ್ನ ಯೂಸ್ ಮಾಡ್ತಿದ್ರು. ಆದರೆ ಈ ಸಲ ಏನು ಮಾಡಿದ್ದಾರೆ ಅಂದರೆ, ಪ್ರೀವಿಯಸ್ ಆಗಿ 5 lakhs ಅಂದ್ರೆ ಜಾಸ್ತಿ ಇನ್ಕಮ್ ಬಂದಿರೋ ಮಾತ್ರ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿದರು. ಆದರೆ ಈಗ ಅದನ್ನು 7 lakhsವರೆಗೂ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಟ್ಯಾಕ್ಸ್ ಕಟ್ಟಬೇಕಾಗಿರೋಂಥ ನೀಡಿಲ್ಲ ಅಂತ, ವಿತ್ ರಿಬೇಟ್ ನಮಗೆ ಯಾವ ಥರ ಟ್ಯಾಕ್ಸು 7 lakhsವರೆಗೂ ಕಟ್ಟಬೇಕಾಗಿರೋಂಥ ರಿಕ್ವೈರ್ಮೆಂಟ್ ಇಲ್ಲ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಈ ಅಪ್ಡೇಟ್ ಜೊತೆಗೆ ಪ್ರೀವಿಯಸ್ಲಿರೋಂಥ ಟ್ಯಾಕ್ಸ್ ಸ್ಲ್ಯಾಬ್ಸನ್ನು ಚೇಂಜ್ ಮಾಡ್ತಾ ಈ ಸಲ ಹೊಸ ಟ್ಯಾಕ್ಸ್ ಸ್ಲ್ಯಾಬ್ಸ್ನೇ ತೊಗೊಂಬಂದಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಿರೋದು, ನ್ಯೂ ಟ್ಯಾಕ್ಸ್ ಸ್ಟ್ರಕ್ಚರ್ ಡಿಫಾಲ್ಟ್ ಆಗಿರುತ್ತೆ ನಿಮಗೆ ಇನ್ಕಮ್ ಟ್ಯಾಕ್ಸ್ ಅಪ್ಲೋಡ್ ಮಾಡುವಾಗ. ಇದರ ಮೀನಿಂಗು, ನೀವು ಇನ್ಕಮ್ ಟ್ಯಾಕ್ಸ್ನ ಫೈಲ್ ಮಾಡೋದಕ್ಕೆ ಹೋದಾಗ ಬೇಕು ಅಂತ ಅನ್ಕೊಂಡ್ರೆ, ಲೈಕ್ ನೀವು ಹೋಮ್ ಲೋನ್ ರಿಲೇಟೆಡ್ ಆಗಿ ಬಡ್ಡಿ ಜಾಸ್ತಿ ಕಟ್ತಿದ್ದಾರೆ, ಆರ್ ಕಂಪ್ಯಾರಿಷನಲ್ಲಿ ಈಗ ಪ್ರವೇಶ ಮಾಡ್ತಿರೋಂಥ ಸ್ಟ್ರಕ್ಚರ್ಗಂದರೆ ಓಲ್ಡ್ ಸ್ಟ್ರಕ್ಚರ್ನಲ್ಲೇ ನಿಮಗೆ ಬೆನಿಫಿಟ್ ಇದೆ ಅಂತ ಒಂದು ಒಪಿನಿಯನ್ ನಿಮಗೆ ಕ್ರಿಯೇಟ್ ಆಗ್ತಾ ಇದ್ರೇ ನೀವು ಓಲ್ಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬಹುದು. ನನ್ನ ವ್ಯೂ, ಓಲ್ಡ್ ಇನ್ಕಮ್ ಟ್ಯಾಕ್ಸು ಯಾವಾಗಲಿಂದ ಕಂಟಿನ್ಯೂ ಆಗ್ತಿರೋಂಥ ಸ್ಲ್ಯಾಬ್ಸ್ಗೂ ಇವತ್ತು ಪ್ರವೇಶ ಮಾಡಿರೋಂಥ ನ್ಯೂ ಸ್ಲ್ಯಾಬ್ಸು ಯಾವುದು ಬೆಟರ್ ಆಗಿದೆ. ಫ್ರೆಂಡ್ಸ್, ಲಾಸ್ಟ್ ಬಜೆಟ್ನಲ್ಲಿ ಪ್ರವೇಶ ಮಾಡಿರೋಂಥ ನ್ಯೂ ಟ್ಯಾಕ್ಸ್ ಸ್ಟ್ರಕ್ಚರ್ಗಂದ್ರೂ ಇದು ಎಷ್ಟೋ ಸಲ ಬೆಟರ್ ಆಗಿದೆ ಅಂತ ಹೇಳ್ತಿದ್ದೀನಿ. ಪ್ರೀವಿಯಸ್ಲಿ ನಮಗೆ 5 lakhsವರೆಗೂ ಯಾವ ಥರ ಟ್ಯಾಕ್ಸು ಪೇ ಮಾಡದೆ ರಿಬೇಟ್ ಮೂಲಕ ಬೆನಿಫಿಟ್ ಇತ್ತು. ಆದರೆ ಈಗ ಅದು 7 lakhsಗೆ ಜಾಸ್ತಿ ಮಾಡಿದ್ದಾರೆ. ಆ್ಯಂಡ್ ಅಗೈನ್ ಇನ್ಕಮ್ ಟ್ಯಾಕ್ಸ್ ಪರ್ಸೆಂಟೇಜ್ನು ಜಾಸ್ತಿ ಮಾಡಿದ್ದಾರೆ. ನೀವು ಸ್ಕ್ರೀನ್ ಮೇಲೆ ಗಮನಿಸಿ, ಲಾಸ್ಟ್ ಇಯರ್ ಪ್ರವೇಶ ಮಾಡಿರೋಂಥ ನ್ಯೂ ಟ್ಯಾಕ್ಸ್ ರೆಸ್ಯೂಮ್ಗಂದ್ರೂ ಈ ಬಜೆಟಲ್ಲಿ ಪ್ರವೇಶ ಮಾಡಿರೋಂಥ ನ್ಯೂ ಟ್ಯಾಕ್ಸ್ ರೆಸ್ಯೂಮು 15 lakhs ಸಂಪಾದನೆ ಮಾಡೋವರೆಗೂ ನಿಯರ್ಲಿ 45,000ವರೆಗೂ ಬೆನಿಫಿಟ್ ಇದೆ. ಆ್ಯಂಡ್ ಒಂದು ವೇಳೆ 7 lakhs, 8 lakhs, 9 lakhs, 10 lakhs, 12 lakhs, 15 lakhs ಈ ಥರ ಡಿಫ್ರೆಂಟ್ ಇನ್ಕಮ್ ಸಂಪಾದನೆ ಮಾಡೋರು ಎಷ್ಟು ಬೆನಿಫಿಟ್ ಅನ್ನೋದು ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಸೊ ನೆಟ್ ಟು ನೆಟ್ ರೀಸೆಂಟಾಗಿ ಲಾಸ್ಟ್ ಬಜೆಟಲ್ಲಿ ಪ್ರವೇಶ ಮಾಡಿರೋದಕ್ಕಂದ್ರೂ ಈಗ ಇಂಟ್ರಡ್ಯೂಸ್ ಮಾಡಿರೋಂಥ ನ್ಯೂ ಟ್ಯಾಕ್ಸ್ ಸ್ಲ್ಯಾಬ್ಸು ಬೆಟರ್ ಅಂತಲೇ ಹೇಳ್ಕೋಬೇಕು. ಸೊ ಇಲ್ಲಿ ಯಾವ ಡಿಫ್ರೆನ್ಸ್ ಅಂತೂ, ಬೆನಿಫಿಟ್ಸ್ ಅಂತೂ ನಿಮಗೆ ಲಾಸ್ಟ್ ಬಡ್ಜೆಟಲ್ಲಿ ಕಂಪೇರ್ ಮಾಡಿದ್ರೆ ಈಗ ಮಾಡಿರೋಂಥ ನ್ಯೂ ಬಡ್ಜೆಟಲ್ಲಿ ಬಂದಿದೆ ಅಂತ ತೋರಿಸ್ತಿದ್ದಾರಲ್ವ, ಅದು ಇನ್ಕ್ಲೂಡಿಂಗ್ ಸೆಸ್ಸಿಂದಾನೇ ಇರುತ್ತೆ. ಓಕೆ, ಹೊಸ ಇನ್ಕಮ್ ಟ್ಯಾಕ್ಸ್ ಪರ್ಸೆಂಟೇಜ್ನು ಇಂಟ್ರಡ್ಯೂಸ್ ಮಾಡ್ತಾ ಅದರ ಜೊತೆಗೆ ಯಾವ್ಯಾವ ಸ್ಯಾಲ್ರಿ ಪರ್ಸೆಂಟ್ಸ್ ಆದರೆ 15 lakhs 50,000 ಅಂದರೆ ಜಾಸ್ತಿ ಸಂಪಾದನೆ ಮಾಡ್ತಾರಲ್ವ. ಅಂದರೆ ಲೈಕ್ ಪ್ರೀವಿಯಸ್ಲಿ ಇದು ಇರಲಿಲ್ಲ, ಇದು ನ್ಯೂ ಇನ್ಕಮ್ ಟ್ಯಾಕ್ಸ್ ಸ್ಟ್ರಕ್ಚರಲ್ಲಿ ನಮಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಇರಲಿಲ್ಲ. ಆದರೆ ಈ ಸಲ ಇದನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ. 52,500 ಹತ್ರ ಸ್ಟ್ಯಾಂಡರ್ಡ್ ಡಿಡಕ್ಷನ್ ತಗೋಬೋದು ಅಂತ ಹೇಳ್ತಾ ಇರೋದನ್ನು ಇದು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಈ ನ್ಯೂ ಇನ್ಕಮ್ ಟ್ಯಾಕ್ಸ್ ಸ್ಟ್ರಕ್ಚರ್ನ. ಆ್ಯಂಡ್ ಇದರ ಜೊತೆಗೆ ಲೀವ್ ಎನ್ಕ್ಯಾಶ್ಮೆಂಟ್ ರಿಲೇಟೆಡ್ ಆಗಿನೂ ಇರುವಂಥ ಲಿಮಿಟ್ನು ಪ್ರೆಸೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಇನ್ಕ್ರೀಸ್ ಮಾಡಿದ್ದಾರೆ. ಪ್ರೀವಿಯಸ್ಲಿ ಅದು 3 lakhsವರೆಗೂ ಇತ್ತು, ಈಗ ಅದನ್ನು ಇನ್ಕ್ರೀಸ್ ಮಾಡ್ತಾ 25 lakhsವರೆಗೂ ತೊಗೊಂಡೋಗಿದ್ದಾರೆ.
ಸೊ ಈಗ ಒಂದು ಕನ್ಕ್ಲೂಷನ್ಗೆ ಬರೋಣ. ಟೋಟಲಿ ನಮಗೆ 3 ಇನ್ಕಮ್ ಟ್ಯಾಕ್ಸ್ ಸ್ಟ್ರಕ್ಚರ್ಸ್ ಇದೆ. ಓಲ್ಡ್ ಒನ್ ಲಾಸ್ಟ್ ಬಡ್ಜೆಟ್ ಆ್ಯಂಡ್ ಈ ಸಲ ಬಡ್ಜೆಟಲ್ಲಿರೋದು ಆ್ಯಂಡ್ ಲಾಸ್ಟ್ ಬಡ್ಜೆಟಲ್ಲಿ ಹೇಗೋ ರಿಮೂವ್ ಮಾಡಿದಾರಲ್ವ, ಅದರಿಂದ ಯಾವಾಗಲಿಂದನೂ ಇರೋವಂಥ ಇನ್ಕಮ್ ಟ್ಯಾಕ್ಸ್ ಸ್ಟ್ರಕ್ಚರ್ ಆ್ಯಂಡ್ ಇವತ್ತು ಬಡ್ಜೆಟಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋಂಥ ಹೊಸ ಇನ್ಕಮ್ ಟ್ಯಾಕ್ಸ್ ಸ್ಟ್ರಕ್ಚರ್, ಇವೆರಡರಲ್ಲದು ಯಾವುದು ಬೆನಿಫಿಟ್ ಇರುತ್ತಲ್ಲ, ಅನ್ಲೆಸ್ ನಿಮಗೊಂದು ಬಿಗ್ ಹೋಮ್ ಲೋನ್ಸ್ ಇದೆ, ಅದರ ರಿಲೇಟೆಡ್ ಆಗಿ ನಿಮ್ಗೆ ಜಾಸ್ತಿ ಹಣ ನೀವು ಬ್ಯಾಂಕ್ಸ್ ಕಟ್ತಾ ಇದ್ರಿ, ಅದು ನೀವು ಇನ್ಕಮ್ ಟ್ಯಾಕ್ಸಲ್ಲಿ ತೋರಿಸಿ ಬೆನಿಫಿಟ್ ಪಡ್ತಾ ಇದ್ರೆ ಬಿಟ್ಟರೆ ನ್ಯೂ ಇನ್ಕಮ್ ಟ್ಯಾಕ್ಸ್ ರಿಸ್ಯೂಮ್ ಯಾವುದಾದ್ರೂ ಇವತ್ತು ಇಂಟ್ರೊಡ್ಯೂಸ್ ಮಾಡಿದಾರಲ್ವ ಅದು ಬೆಟರ್ ಆಗೇ ಇದೆ. ಬಿಕಾಸ್ ಇಲ್ಲಿ 2 ಥಿಂಗ್ಸ್ ಇದೆ. 7 lakhsವರೆಗೂ ನಮಗೆ ಬೆನಿಫಿಟ್ ಇರುತ್ತೆ, ರಿಬೇಟ್ ಬೆನಿಫಿಟ್ ಇದೆ, 0 ಇನ್ಕಮ್ ಟ್ಯಾಕ್ಸ್. ಅದಾದಮೇಲೂ ಸ್ಲ್ಯಾಬ್ಸ್ ಪರ್ಸೆಂಟೇಜ್ನು ಓಲ್ಡ್ ಜೊತೆ ಕಂಪೇರ್ ಮಾಡಿದ್ರೆ ಇವಾಗ ನಮಗೆ ಬೆಟರ್ ಆಗಿದೆ. ಅದರಿಂದ ಇವನ್ ನಾವು ATC, ಹೆಲ್ತ್ ಇನ್ಶೂರೆನ್ಸ್ ಆ್ಯಂಡ್ MPS ಆ್ಯಂಡ್ ಬೇಸಿಕ್ ಥಿಂಗ್ಸ್ ನೀವು ಯಾವುದ್ರಲ್ಲಾದರೂ ನೀವು ಹಣ ಹಾಕ್ತಿದ್ರು ಓಲ್ಡ್ ಸ್ಲ್ಯಾಬ್ಸಲ್ಲಿ ನೀವು ಟ್ಯಾಕ್ಸ್ ಸೇವ್ ಮಾಡ್ತಾ ಇದ್ರೇನು, ಅದಕ್ಕಂದ್ರೂ ಈ ಸಲ ಇಂಟ್ರೊಡ್ಯೂಸ್ ಮಾಡಿರೋಂಥ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಸು ಆ ರಿಸ್ಯೂಮ್ ಬೆಟರ್ ಆಗಿದೆ ಅಂತ ನನ್ನ ಒಪಿನಿಯನ್. ಸೊ ನಿಮ್ಮ ಒಪಿನಿಯನ್ನ ಒಂದ್ಸಲಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಇವೆಲ್ಲದೆ ಕಾಮನ್ ಆಗಿ ನಾವು ತಿಳ್ಕೊಬೇಕಾಗಿರೋದು ಇಲ್ಲಿವರೆಗೂ ಏನು ನಡೆದಿದೆ ಅಂದರೆ ಸೆಕ್ಷನ್ 54 ಆ್ಯಂಡ್ 54F. ಲೈಕ್ ಒಂದು ಎಕ್ಸಾಂಪಲ್ ಹೇಳ್ತೀನಿ, ನಿಮ್ಗೊಂದು 20,000 crores ಮನೆ ಇದೆ, ನೀವು ಆ ಮನೇನೇನಾದರೂ ಮಾರಿದ್ರೆ 20 ಕೋಟಿಗೆ ಮಾರಿದ್ದೀರಾ. ಬಟ್ ಆದರೆ ನೀವು ತಗೊಂಡವಾಗ ಅಷ್ಟಿರಲ್ಲ ಅಲ್ವಾ, ನೀವು ಒಂದು ಎಕ್ಸಾಂಪಲ್ 1 ಕೋಟಿಗೆ ತಗೊಂಡಿದ್ದೀರ ಅನ್ಕೊಳ್ಳೋಣ. ಸೊ 1 ಕೋಟಿಗೆ ತಗೊಂಡು ನೀವು 20 ಕೋಟಿಗೆ ಮಾರಿದಿರಿ ಅಂದರೆ ನಿಮಗೆ 19 ಕೋಟಿ ಪ್ರಾಫಿಟ್ ಇದೆ ಅಲ್ವಾ. ಸೊ ಆ ಪ್ರಾಫಿಟ್ ಮೇಲೆ ನಾರ್ಮಲ್ ಆಗಂತೂ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಅದಾದ್ಮೇಲೆ ಆದರೆ ನೀವು ಆ ಮನೆ ಮಾರಿದ ಹಣದಿಂದ ಪ್ರೀವಿಯಸ್ 1 year ಆಫ್ಟರ್ 1 year ಒಳಗೆ ನೀವು ಹೊಸ ಮನೆನೇನಾದರೂ ತಗೊಂತಾ ಇದ್ರು, ನೀವೇನಾದರೂ ಅಷ್ಟೇ ವ್ಯಾಲ್ಯೂ ಆಫ್ ಹೊಸ ಮನೆ ತಗೊಂತಾ ಇದ್ರೆ ನಿಮಗೆ ಏನು ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಎಕ್ಸಾಂಪಲ್, ನೀವು 100 ಕೋಟಿ ಮನೆ ಆದ್ರೂ ನೀವು ಮಾರ್ಬಿಟ್ಟು ತಿರ್ಗಾ ಹೊಸ ಮನೆನ 3 years ಅಲ್ಲಿ ತಗೊಂತಾ ಇದ್ರೆ ನೀವು ಅದಕ್ಕೇನು ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಆದರೆ ಈಗ ಹಾಗಲ್ಲ, ಅದು 10 crores ಲಿಮಿಟ್ ಮಾಡಿದ್ದಾರೆ. 10 crores ಸಂಬಂಧಿಸಿದ ಪ್ರಾಪರ್ಟಿ ಮೇಲೆ ಮಾತ್ರ ನೀವು ಏನಾದ್ರೂ ಮನೆ ನೀವು ವಿತಿನ್ ಸಮ್ ಟೈಮ್ ನೀವು ತಗೊಂಡ್ರು ಆರ್ ಮಾರಿದ್ರು ಅದು 10 crores ಮಾತ್ರ ಇದ್ರೆ ಮಾತ್ರ ಬೆನಿಫಿಟ್ ಪಡ್ತೀರಾ. ಅದರ ಮೇಲೆ ಜಾಸ್ತಿ ಇದ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಅದು ಸೆಕ್ಷನ್ 54. 54F ಅಂದ್ರೆ ಏನು? ಸ್ಟಾಕ್ಸ್ ಆದ್ರು, ಬಾಂಡ್ಸ್ ಆದ್ರು, ಇಲ್ಲಾಂದ್ರೆ ಜ್ಯುವೆಲ್ರಿ, ಇವನ್ ಜಮೀನ್ ಏನಾದ್ರು, ಪ್ಲಾಟ್ ಏನಾದ್ರು ನೀವು ತಗೊಂಡಿದ್ದು 1 ಕೋಟಿಗೆ ಮಾರಿದ್ದು 20 ಕೋಟಿ 30 ಕೋಟಿಗಾದ್ರೆ ಅದರ ಮೇಲೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು, ಕ್ಯಾಪಿಟಲ್ ಗೈನ್ ಟ್ಯಾಕ್ಸ್. ಅದು ಇಲ್ಲಿವರೆಗೂ ಇರುವಂತ ರೂಲ್ ಪ್ರಕಾರ. ಆದರೆ ನೀವು ಆ ಹಣನ ಮತ್ತೆ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಇದಕ್ಕೆ ಮುಂಚೆ ಅನ್ಕೊಂಡ ಹಾಗೆ ನೀವು ಇನ್ವೆಸ್ಟ್ ಮಾಡ್ತಾ ಇದ್ರೆ ನೀವು ಅದಕ್ಕೆ ಯಾವ ಥರ ಟ್ಯಾಕ್ಸು ಕಟ್ಟಬೇಕಾಗಿರಲಿಲ್ಲ. ಆದರೆ ಈಗ ಬರ್ತಿರೋಂಥ ರೂಲ್ಸ್ ಪ್ರಕಾರ ಅದು ಕೇವಲ 10 crores ಲಿಮಿಟ್ ಮಾಡಿದ್ದಾರೆ. ಸೊ ಸೆಕ್ಷನ್ 54 ಆ್ಯಂಡ್ 54F ಇವೆರಡರಲ್ಲೂ ಪ್ರೀವಿಯಸ್ಲಿ ಯಾವುದು ಲಿಮಿಟ್ ಇರಲಿಲ್ಲ. ಬಟ್ ಈಗ ಅದು 10 crores. ಇವನ್ ನೀವು ಟೋಟಲ್ ಹಣದಲ್ಲೂ ನೀವು ಮನೆ ಮೇಲೂ ಖರ್ಚು ಮಾಡ್ತಾ ಇದ್ರು ಆರ್ ತಗೊತಾ ಇದ್ರು ಆರ್ ಮನೆ ಕಟ್ತಿದ್ರು 10 crores ಮೇಲೆ ಬೆನಿಫಿಟ್ ಸಿಗಲ್ಲ. ಮೋಸ್ಟ್ ಆಫ್ ದಿ ಟ್ರಾನ್ಸಾಕ್ಷನ್ ಅದಕ್ಕಂದ್ರೆ ನಮ್ಮ ಮಿಡಲ್ ಕ್ಲಾಸ್ ಪೀಪಲ್ ಬಿಲೋನೇ ಇರುತ್ತೆ. ಅದರಿಂದ ಇದು ಅಷ್ಟೊಂದು ಇಂಪ್ಯಾಕ್ಟು ನಮ್ಮನ್ನು ಮಾಡಲ್ಲ. ನೆಕ್ಸ್ಟು ಇಂಪಾರ್ಟೆಂಟು, ಇನ್ಶೂರೆನ್ಸ್ ಕಂಪ್ನೀಸ್ ನೀವು ನೋಡಿದರೆ ಇವತ್ತಿನ ಸೆಷನಲ್ಲಿ ಜಾಸ್ತಿ ಫಾಲ್ ಆಗಿದೆ. ಇದಕ್ಕೆ ಮೇನ್ ರೀಸನ್ ಇನ್ಶೂರೆನ್ಸ್ ನೀವೇನಾದರೂ ಕಟ್ತಾ ಇದ್ರಿ, ಪ್ರೀಮಿಯಂ 5 lakhs ಅಂದ್ರೆ ಜಾಸ್ತಿ ಕಟ್ತಾ ಇದ್ರೆ ಆ ಇನ್ಶೂರೆನ್ಸ್ ರಿಲೇಟೆಡ್ ಆಗಿ ಬರ್ತಿರೋಂಥ ಹಣದ ಮೇಲೆ ಲಾಸ್ಟಲ್ಲಿ ಬರುತ್ತಲ್ವ, ಆ ಹಣದ ಮೇಲೆ ಬರ್ತಿರೋತ್ತಲ್ವ ಅದರ ಮೇಲೆ ಟ್ಯಾಕ್ಸ್ ಪೇ ಮಾಡಬೇಕಾಗತ್ತೆ ಹೇಳ್ತಿದ್ದಾರೆ. 5 lakhs ಪ್ರೀಮಿಯಂ ಅಂದರೆ ಜಾಸ್ತಿ ಕಟ್ಟೋರ ಬಗ್ಗೆ ಹೇಳ್ತಿದ್ದಾರೆ. ಆದರೆ ಇದು ಯಾರಿಗೆ ಇಂಪ್ಲಿಮೆಂಟ್ ಆಗಲ್ಲ ಅಂದರೆ, ಒಂದು ವೇಳೆ ಆ ಇನ್ಶೂರೆನ್ಸು ಕಟ್ಟೋ ಅಂಥ ಪರ್ಸನು ಸತ್ತೋದ್ರೆ, ಆ ಇನ್ಶೂರೆನ್ಸ್ ಕಟ್ಟೋ ಅಂಥ ಪರ್ಸನ್ ಡೆತ್ ಆದರೆ ಅದ್ರ ಕಾರಣವಾಗಿ ಬಂದರೆ ಅದಕ್ಕೆ ಅದು ಅಪ್ಲಿಕೇಬಲ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಅಂಡು ಯಾವ್ಯಾವ ಪಾಲಿಸೀಸ್ ಆದರೆ April 1, 2023 ಅಂದರೆ ಮುಂಚೆ ತಗೊಂಡಿರ್ತಾರಲ್ವ ಅದು ಅವ್ರಿಗೆ ಅಪ್ಲಿಕೇಬಲ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಕಾರಣವಾಗಲೇ ಇವತ್ತು ಇನ್ಶೂರೆನ್ಸ್ ಸ್ಟಾಕ್ಸು ಫಾಲ್ ಆಗಿದೆ. ಇದರ ಜೊತೆಗೆ ನ್ಯೂ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಸ್ನ ಪುಷ್ ಮಾಡೋ ಥರ, ಲೈಕ್ ಎಂಕರೇಜ್ ಮಾಡೋ ಥರ ಇದೆ ಅಲ್ವಾ. ಬಡ್ಜೆಟ್ 5 lakhsಯಿಂದ 7 lakhsಗೆ ಜಾಸ್ತಿ ಮಾಡಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಸ್ನ. ನೀವು ಯಾವ ಥರ ಹಣನ ಸೇವ್ ಮಾಡಬೇಕಾಗಿರೋಂಥ ನೀಡ್ ಇಲ್ಲ ಅಂತ ಹೇಳ್ತಾ ಇರೋದು ಸೆಕ್ಷನ್ 80Cನ ಡಿಸ್ಕರೇಜ್ ಮಾಡ್ತಿರೋ ಥರ ಕಾಣಿಸ್ತಾ ಇದೆ ಅಲ್ವಾ. ಸೆಕ್ಷನ್ 80C ಅಂದ್ರೇನೆ ಲೈಫ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಸೊ ಅದನ್ನು ಡಿಸ್ಕರೇಜ್ ಮಾಡ್ತಿದೆ ಈ ಹೊಸ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಸ್. ಗೌರ್ಮೆಂಟ್ ಅವರು ಸೆಕ್ಷನ್ 80C ಲಿಮಿಟ್ನ ಜಾಸ್ತಿ ಮಾಡಿಲ್ಲ. ಲಿಮಿಟ್ ಜಾಸ್ತಿ ಮಾಡದೆ ಜನ ನ್ಯೂ ಇನ್ಕಮ್ ಟ್ಯಾಕ್ಸ್ ಏನಾದರೂ ಇಂಪ್ಲಿಮೆಂಟ್ ಮಾಡೋದು ಶುರು ಮಾಡಿದ್ರೆ ಜನ 80Cನ ತಲೆ ಕೆಡ್ಸ್ಕೊಳ್ಳೋದೇ ಇಲ್ಲ. ಅದರಿಂದ ಅಲ್ಲೂ ಲೈಫ್ ಇನ್ಶೂರೆನ್ಸ್ ಕಂಪ್ನೀಸ್ಗೆ ನೆಗೆಟಿವ್ ಆಗಿದೆ. ಇದರ ಜೊತೆಗೆ ಇದಕ್ಕೆ ಮುಂಚೆ ಮಾತಾಡ್ಕೊಂಡು ಹಾಗೆ 5 lakhs ಪ್ರೀಮಿಯಂ ಅಂದರೆ ಜಾಸ್ತಿ ಕಟ್ಟೋರಿಗೆ ಇನ್ಕಮ್ ಟ್ಯಾಕ್ಸು ಅಪ್ಲೈ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಪ್ರೀವಿಯಸ್ಲಿ ಇರಲಿಲ್ಲ, ಬಟ್ ಈಗ ಅಪ್ಲೈ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಸೂಪರ್ ರಿಚ್ ರಿಲೇಟೆಡ್ ಆಗಿರೋದು ಅಂತ ಸೆಸ್ನು ಲೈಕ್ ಕೋಟಿಂಗಟ್ಲೆ ಎಲ್ಲನೂ ಸಂಪಾದನೆ ಮಾಡೋರ ಮೇಲೆ ಇಲ್ಲಿವರೆಗೂ ಹೈಯೆಸ್ಟ್ ಟ್ಯಾಕ್ಸು 42.7% ಇತ್ತು. ಆದರೆ ಈಗ ಅದರ ಮೇಲೆ ಸರ್ಚಾರ್ಜನ್ನು ಕಮ್ಮಿ ಮಾಡ್ತಾ ಹೈಯೆಸ್ಟ್ ಮ್ಯಾಕ್ಸಿಮಮ್ನ 42.7ಇಂದ 39% ಕಮ್ಮಿ ಮಾಡಿದ್ದಾರೆ. ಇದರ ಕಾರಣವಾಗ್ಲೂ HNIs ಇಂಡಿಯಾನಿಂದ ಬಿಟ್ಟು ಬೇರೆ ಕಂಟ್ರೀಸ್ಗೆ ಹೊಟ್ಟೋಗ್ತಾ ಇದ್ದಾರೆ. ಟ್ಯಾಕ್ಸ್ ಜಾಸ್ತಿ ಆಗಿರೋ ಕಾರಣವಾಗಿ ಅನ್ನೋ ಥರ ಒಂದು ಇಶ್ಯೂನಿತ್ತಲ್ಲ.
ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ನ ಕಮ್ಮಿ ಮಾಡೋ ಮೂಲಕ ಸರ್ಚಾರ್ಜ್ ಕಮ್ಮಿ ಮಾಡಿರೋ ಕಾರಣವಾಗಿ ಇದನ್ನು ಬ್ಯಾಲೆನ್ಸ್ ಮಾಡಿದ್ದಾರೆ ಅಂತ ಅನ್ಕೋಬೇಕು ಮೋದಿ ಸರ್ಕಾರ. ಸರ್ಚಾರ್ಜು ಪ್ರೀವಿಯಸ್ಲಿ 37% ಇದ್ರೆ ಅದನ್ನ ಈಗ 25%ಗೆ ಕಟ್ ಮಾಡಿದ್ದಾರೆ. ಇದು ಕಾರಣವಾಗಲೇ 42.7% ಮ್ಯಾಕ್ಸಿಮಮ್ ಟ್ಯಾಕ್ಸ್ ಇಂದ ಇಂಡಿವಿಜುವಲ್ ಮೇಲೆ ಮ್ಯಾಕ್ಸಿಮಮ್ ಹಾಕುವಂತ 42.7 ಇಂದ ಈಗ ಅದು 39%ಗೆ ಬಂದಿದೆ. ಇದು ಫ್ರೆಂಡ್ಸ್ ನಮಗೆ ಇವತ್ತು ಮೋದಿ ಸರ್ಕಾರದಲ್ಲಿ ಫಸ್ಟ್ ಟೈಮು ಮಿಡಲ್ ಕ್ಲಾಸ್ ಪೀಪಲ್ಸ್ಗೆ ಸಿಕ್ಕಿರುವಂಥ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ಸ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ಆ್ಯಂಡ್ ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.